ಭಾಳ ಇಂಟ್ರೆಸ್ಟಿಂಗ್ ಇದೆ. ಆಯಿತಾ, ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಕುಮಾರಸ್ವಾಮಿ ದಾಖಲೆ ಬಿಡುಗಡೆ ಮಾಡೋದಕ್ಕೆ ಭಾಳ ಫೇಮಸ್ಸು. ಆಮೇಲೆ ಗೊತ್ತಲ್ಲ, ಅವರು ಹಿಂದಿನ ಕಾಲದಿಂದಲೂ ಕೂಡ ಅವರ ತಂದೆಯವರ ಅಂದರೆ ದೇವೇಗೌಡರ ಕಾಲದಿಂದಲೂ ಕೂಡ ಡಾಕ್ಯುಮೆಂಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಅಂತೂ ಬರುತ್ತೆ. ಈಗ ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕೂಡ ಅದೇ ದೇವೇಗೌಡರ ಶಿಷ್ಯ ಅಲ್ವಾ. HDK ಅವ್ರನ್ನ ಬ್ಯುಸಿ ಮಾಡಿಬಿಡ್ಬೇಕು. ಈಗ ADGP ವಿಚಾರದಲ್ಲಿ ಬ್ಯುಸಿ ಮಾಡಿಬಿಟ್ರೆ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ ಕೇಳ್ತಾರ, ADGP ವಿರುದ್ಧ ಹಿಂದೆ ಹೋಗ್ತಾರಾ? ADGP ಹಿಂದೆ ಹೋಗ್ತಾರೆ. ಆಮೇಲೆ ಹೇಳಿ ADGP ಕೂಡ ಬರ್ನಾಡ್ ಶಾದು ಒಂದು ಡೈಲಾಗ್ ಹೊಡೆದು ಬಿಟ್ಟು ಅದು ಈಗ ಕೊತ ಕುದೀತಾ ಇದ್ದಾರೆ, ಹಂದಿಗಳೊಂದಿಗೆ ಜಗಳ ಆಡಬಾರ್ದು ಅಂತೇಳಿ ಅವರು ಹೇಳಿ ಡೈರೆಕ್ಟಾಗಿ. ಆಮೇಲೆ ಅದನ್ನು CM ಏನು ಹೇಳ್ತಾರೆ ಅಂತಂದರೆ, ಸರ್ ಹಂದಿ ಅಂತ ಕುಮಾರಸ್ವಾಮಿ ಹಂದಿ ಅಂತ ಅವ್ರು ಹೇಳಿದ್ರ? ಕರೆಕ್ಟ್, ಹಂಗೆ ಕೇಳಿದರು. ಹಂಗೆ ಕೇಳ್ಬಿಟ್ಟು ಅದಕ್ಕೆ ಜಾಸ್ತಿ ಒಗ್ಗರಣೆ ಹಾಕೋದು. ಹೌದು, ಆಯ್ತಾ? ಅದೊಂದು ಹಿಂದೆ ಬಂದಿತ್ತಲ್ಲ, ಯಾವುದೋ ಕುಮಾರಸ್ವಾಮಿ ಯಾವುದೋ ಹೇಳಿದರು, ಹಿಂಗೆ ಮಾಡಿಬಿಟ್ರೆ ನಾನು ತಲೆ ಬಳಸ್ಕೊಂಡ್ಬಿಡ್ತೀನಿ ಅಂತೇಳಿ. ಅದಕ್ಕೆ ಸಿದ್ದರಾಮಯ್ಯ ಹತ್ರ ಹೋಗ್ಬಿಟ್ಟು ಇವ್ರು ಕೇಳಿದ್ರು, ನಮ್ಮ ಪತ್ರಕರ್ತರು ಗೊತ್ತಲ್ಲ ಸರ್, ಅವ್ರು ತಲೆ ಬಳಸ್ಕೋತಾರಂತೆ. ಕೂದಲಿದ್ರಲ್ವ ತಲೆ ಬಳಸ್ಕೊಳ್ಳೋದು ಅಂತ ಅವರು ಹಂಗೆಲ್ಲ ಆಗಿದೆ. ಈಗ ADGP ಸಮರ ಬನ್ನಿ. HDK ADGP ನಡುವೆ ಹಂದಿ ಕುಸ್ತಿ, ಜಂಗಿ ಕುಸ್ತಿ. ADGP ಚಂದ್ರಶೇಖರ್ ವಿರುದ್ಧ ಸಿಡಿದದ್ದ JDS ಚಂದ್ರಶೇಖರ್ ವಿರುದ್ಧದ ಆರೋಪಗಳ ದಾಖಲೆ ಸಮೇತ ದೂರು. ಚಂದ್ರಶೇಖರ್ ವಿಜಯ ಟಾಟಾ ವಿರುದ್ಧ ಕೇಳಿ ಬಂದಿದ್ದ ಆರೋಪ, ಚಂದ್ರಶೇಖರ್ ಸರಣಿ ಸುಲಿಗೆ ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಆರೋಪ, ತನಿಖೆಗೆ ಸೂಚಿಸಿ ಆನೇಕಲ್ ಕೋರ್ಟ್ ನೀಡಿದ್ದ ಆದೇಶ ಪ್ರಸ್ತಾಪ. ಇದೇ ವರ್ಷ ಏಪ್ರಿಲ್ನಲ್ಲಿ ತನಿಖೆಗೆ ಆದೇಶ ನೀಡಿದ ನ್ಯಾಯಾಲಯ ಈ ದಾಖಲೆ ಸಮೇತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ JDS ದೂರು ನೀಡಿದೆ. ಇನ್ನು ADGP ಚಂದ್ರಶೇಖರ್ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಡುವೆ ಮಾತಿನ ಯುದ್ಧ ಜೋರಾಗಿದೆ. ಹಂದಿ ಎಂಬ ಪದ ಬಳಕೆಗೆ ಆಕ್ರೋಶಗೊಂಡಿರುವ HDK ಆರೋಪಗಳ ಸುರಿಮಳೆಗೈದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ADGP HDK ನಡುವೆ ಹಂದಿ ವಾರ್. ಚಂದ್ರಶೇಖರ್ ವಿರುದ್ಧ ದಳಪತಿ ಕಿಡಿ. ADGP ಚಂದ್ರಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುವ ಕುಮಾರಸ್ವಾಮಿಗೆ ತಿರುಗೇಟ್ ನೀಡಿದ್ದಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅವರ ಪ್ರಸಿದ್ಧ ಇಂಗ್ಲಿಷ್ ಸಾಲನ್ನ ಬಳಸಿರುವ ಚಂದ್ರಶೇಖರ್, ಹಂದಿಗಳ ಜೊತೆ ಜಗಳಕ್ಕೆ ಇಳಿದ್ರೆ ನಾವು ಕೊಳಕಾಗ್ತೀವಿ, ಯಾಕಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತವೆ, ಹೀಗಾಗಿ ನಾವು ಹಂದಿಗಳ ಜೊತೆ ಜಗಳ ಮಾಡಬಾರದು ಅಂತ ಹೇಳಿರುವ ಚಂದ್ರಶೇಖರ್ ಕೊನೆಯಲ್ಲಿ ಸತ್ಯಮೇವ ಜಯತೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಇದಕ್ಕೆ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಗುಡುಗಿರೋ ದಳಪತಿ, ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಕೊಡ್ತೀನಿ, ಅವರು ಹಿಮಾಚಲ ಪ್ರದೇಶದ ಕೆಡರ್, ಯಾರ್ಯಾರನೋ ಹಿಡಿದು ಇಲ್ಲಿ ಬಂದಿದ್ದಾರೆ, ಅವರ ಭಾಷೆಯೇ ಅವರ ಸಂಸ್ಕೃತಿಯನ್ನ ಹೇಳುತ್ತೆ ಅಂತ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಉತ್ತರ ಕೊಡಬೇಕು, ಕೊಡೋಣಂತೆ. ಆ ಲೆಟರ್ ಬಹಳ ಚೆನ್ನಾಗಿ ಬರೆದಿದ್ದಾರೆ ಪಾಪ. ಯಾವ ಕಚೇರಿಯಲ್ಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟರ್ ಲೀಕ್ ಮಾಡಿದ್ರು, ನಿಮ್ಮ ಅಡ್ವೊಕೇಟ್ಗಳು ಪರಿಣಿತರಿದ್ರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಬಿಟ್ಕೊಂಡಿದ್ದಾರೆ. ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು, ಬ್ಲ್ಯಾಕ್ ಮೇಲರ್, ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಚಂದ್ರಶೇಖರ್ ಹಾಗೂ ಕುಮಾರಸ್ವಾಮಿ ಜಟಾಪಟಿಯ ಮಧ್ಯೆ CM ಎಂಟ್ರಿ ಕೊಟ್ಟಿದ್ದು, ಚಂದ್ರಶೇಖರ್ ಬರ್ನಾಡ್ ಶಾ ಅವರ ವಾಕ್ಯವನ್ನ ಉಲ್ಲೇಖಿಸಿದ್ದಾರೆ. ಕುಮಾರಸ್ವಾಮಿಯನ್ನ ಹಂದಿ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಎಂದಿದ್ದಾರೆ. ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ತನಿಖಾ ಸಂಸ್ಥೆಯೊಂದರ ಅಧಿಕಾರಿಯಾಗಿರೋ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಅವರು ಗುಡುಗಿದ್ದು ಮಾತಿನ ಮಲ್ಲ ಯುದ್ಧ ಜೋರಾಗಿದೆ. ADGP ಪರ CM ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದು, ಇಬ್ಬರ ನಡುವಿನ ವಾಕ್ಸಮರ ಯಾವ ಹಂತಕ್ಕೆ ತಲುಪುತ್ತೆ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ADGP ಟೇಬಲಲ್ಲಿ ಒಂದು ಲೆಟರ್ ರೆಡಿಯಾಗಿರುತ್ತಂತೆ, ಅಂದರೆ ಒಂದು FIR ದಾಖಲಿಸೋದಕ್ಕೆ. FIR ಆದ ತಕ್ಷಣ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾಹಿತಿಗಳೆಲ್ಲ ಬರುತ್ತೆ. ಸರ್ಕಾರ ಅಂತ ಪ್ರಯತ್ನಗಳು ಮಾಡೇ ಮಾಡುತ್ತೆ. ನಾನು ಹೇಳಿದ್ದೀನಲ್ವ, ಈಗ ಒಂಥರ ಫುಲ್ ಜಂಗಿ ಕುಸ್ತಿ ರಾಜಕಾರಣ. ನಾನು ಹೇಳಿದ್ನಲ್ಲ, ಈ ಡಾಕ್ಯುಮೆಂಟ್ಗಳು ನಡೆಯೋದ ತಕ್ಷಣ ಅದು ಹೆಂಗೆ ಗೊತ್ತಾಗೋದು ಗೊತ್ತಿಲ್ಲ ದೇವೇಗೌಡರ ಫ್ಯಾಮಿಲಿಗೆ. ಕುಮಾರಸ್ವಾಮಿ ಗೊತ್ತಾಗ್ಬಿಡ್ತು, ಇದೇನೋ ಆಟ ಆಡ್ತಾ ಇದ್ದಾರೆ ನನ್ನ ವಿರುದ್ಧ.
ಇವರು ಏನು ಮಾಡಿಬಿಟ್ರು, ಆ ಲೆಟ್ರ್ ಆಗೋದಕ್ಕಿಂತ ಮೊದಲೇ ಹೋಗ್ಬಿಟ್ರು ಅಲ್ಲಿಗೆ. ಹೋಗ್ಬಿಟ್ಟು ಏನು ತನಿಖೆ ಮಾಡೋಕ್ಕೆ ಮಾಡ್ಕೊಳ್ಳಿ ಅಂತ. ಆಗೇನಾಗತ್ತೆ, ನೀವು FIR ಹಾಕಿ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ನಾನೇ ಬಂದಿದ್ದೀನಲ್ಲ ಮೊನ್ನೆನೇ. ಹೌದು. ಈಗ ಅವತ್ತು ಯಡಿಯೂರಪ್ಪನವರ ಪೋಕ್ಸೋ ವಿಚಾರದಲ್ಲಿ ಹೈಕೋರ್ಟ್ ಯಾಕೆ ಅವರಿಗೆ ಸ್ವಲ್ಪ ಫ್ರೀಡಮ್ ಕೊಡ್ತು ಅಂತಂದರೆ, ತನಿಖೆಗೊಮ್ಮೆ ಬಂದಿದ್ದಾರೆ ಅವರು. ಬಂದಾಗ ಇವರೇ ವಾಯ್ಸ್ ಟೆಸ್ಟ್ ತಗೊಂಡು ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸಡನ್ ಆಗಿ ಅವ್ರ ಮೇಲೆ ಒಂದು ಗ್ರಡ್ಜ್ ಮೇಲೆ ನಾಳೆ ಬರಬೇಕು ಅಂತ ಹೇಳಿದ್ರು. ಅವರು ಡೆಲ್ಲಿಯಲ್ಲಿದ್ದರು. ಅವರು ಅದಕ್ಕೆ ಹೈಕೋರ್ಟ್ಗೆ ಹೋಗಿ ಹೇಳಿದ್ರು ನಾನು ಡೆಲ್ಲಿಯಲ್ಲಿದ್ದೀನಿ. ಆಗ ಹೈಕೋರ್ಟ್ ಹೇಳಿದ್ರು ಇಲ್ಲ, ನೀವು ಹಂಗೆಲ್ಲ ಅವರೇನು ತಪ್ಪಿಸ್ಕೊಂಡು ಓಡಾಡಿಲ್ಲ, ಅವ್ರು ಬರ್ತಾರೆ, ಬಂದಾಗ ನೀವು ಅವರನ್ನು ಕರೆದು ಅರೆಸ್ಟ್ ಮಾಡಬೇಡಿ ಅಂತೇಳಿ. ಅದನ್ನೇ ಇಟ್ಕೊಂಡು ಸಿದ್ದರಾಮಯ್ಯನವರು ಕೂಡ ಮೊನ್ನೆ ಮೈಸೂರಿಗೆ ಹೋಗಿರೋದು. ನಾನೆಲ್ಲಿದ್ದೆ, ಮೈಸೂರಲ್ಲೇ ಇದ್ದೆ, ನೀವು ಕೊಟ್ಟರೆ ಅಲ್ಲೇ ಬರ್ತಿದ್ದೆ ಅನ್ನೋಂಥ ರೀತಿಯಲ್ಲಿ. ಹಾಗೇನೆ ಕುಮಾರಸ್ವಾಮಿ ಅವರು ಕೂಡ, ನಾನು ನೀವು FIR ಹಾಕೋದಕ್ಕಿಂತ ಮೊದಲೇ ಬಂದಿದ್ನಲ್ಲ ನನ್ನ ವಿರುದ್ಧ ಅಂತೇಳಿ, ನನಗೆ FIR ಹಾಕ್ತೀರಿ ಅಂತೇಳಿ ಎಲ್ಲ ಗೇಮ್ ಪ್ಲಾನು. ಈ ನಡುವೆ ಸಿದ್ದರಾಮಯ್ಯ ಒಂದು ಕಡೆ ಸೇಫ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡೋರು ಯಾರೂ ಇಲ್ಲ. ಹೌದು, ಅವ್ರ ಮೇಲೆ ಆರೋಪಗಳು. ಈಗ ಯಾರೋ ಕಾಂಜಿ ಪಿಂಜಿ ಕೈ ಅಂತ ಮಾಡ್ತಿರ್ಬೋದು, ಅದನ್ನು ಯಾರು ಕೇರ್ ಮಾಡ್ತಾರೆ? ಹೌದು. ಈಗ ಹೋರಾಟ ಮಾಡಿದ ಯಾರು? ಒಂದು ಕುಮಾರಸ್ವಾಮಿ ಒಳ್ಳೆ ನಾಯಕತ್ವ ಇರಬೇಕು, ಅದಕ್ಕೊಂದು ಗತ್ತಿರಬೇಕು. ಆಮೇಲೆ ಕುಮಾರಸ್ವಾಮಿ ಮಾಡಬೇಕು ಅಥವಾ BJP ರಾಜ್ಯಾಧ್ಯಕ್ಷರು ಮಾಡಬೇಕು. ಈಗ BJP ರಾಜ್ಯಾಧ್ಯಕ್ಷರು ಮಾಡ್ಲಿಕ್ಕೆ ಹೋದ್ರಾಗ ಅವ್ರ ಹತ್ರ ನಿಂದಿದೆಯಲ್ಲಪ್ಪ, ಹೌದು, ಏನು FIR ಆಗಿದೆಯಲ್ಲ, ರಾಜೀನಾಮೆ ಕೊಡು ಅಂತಂದರೆ MLA ಇದಕ್ಕೆ ಆಗತ್ತಾ? ಇಲ್ಲ. ಕುಮಾರಸ್ವಾಮಿಗೆ ಇಲ್ಲ. ಸೊ ಹಾಗಾಗಿ ಎಲ್ಲರನ್ನ ಟೈಟ್ ಮಾಡಿದ್ದಾರೆ. ಈಗ ಇನ್ನು ಕೆಲವು ದಿನಗಳ ಕಾಲ ಇದೇ ನಡೆಯುತ್ತೆ. ಬನ್ನಿ, ಬಸವರಾಜ್ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಸವರಾಜ್, ಏನು ಅಪ್ಡೇಟು? ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ರೀತಿಯ ಚಿಂತೆ ಈಡು ಮಾಡಿದಂತೆ ಕಾಣಿಸ್ತಾ ಇದೆ ಜಯಪ್ರಕಾಶ್. ಯಾಕಂದ್ರೆ ADGP ಚಂದ್ರಶೇಖರ್ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದ ಹಾಗೆ ನಿನ್ನೆ DCM DK ಶಿವಕುಮಾರ್ ಅವರು ಕೂಡ ಒಂದಷ್ಟು ಆರೋಪವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರು ಬಾಯಿ ಬಂದಂಗೆ ಮಾತನಾಡ್ತಾ ಇದ್ದಾರೆ ಅನ್ನೋಂಥದ್ದು. ಈಗ ನೋಡಿ, DCM DK ಶಿವಕುಮಾರ್ ಅವರು ಗೃಹ ಸಚಿವ ಪರಮೇಶ್ವರ್ ಮನೆಗೆ ಈಗ ಸಣ್ಣ ಆಗಮಿಸಿರತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಯಾಕಂದ್ರೆ ಇವತ್ತು DCM DK ಶಿವಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. KPCC ಕಚೇರಿಯಿಂದ ADGP ಚಂದ್ರಶೇಖರ್ ಅವರು ಪತ್ರ ಬರೆದ್ರು ಅಂತ ಗಂಭೀರ ಆರೋಪ ಇದೆಯಲ್ಲ, ಅದಕ್ಕೆ ಒಂದಷ್ಟು ಉತ್ತರ ಕೊಡುವಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಪರಮೇಶ್ವರ್ ಅವರ ಜೊತೆ ಒಂದು ರೀತಿಯಲ್ಲಿ ಚರ್ಚೆ ಮಾಡೋಕ್ಕೆ ಆಗಮಿಸಿದ್ದಾರೆ ಅನ್ನೋಂಥದ್ದು. ಬೇರೆ ಪ್ರೋಗ್ರಾಮ್ ಹಾಕೊಂಡು ಬಂದಿದ್ದಾರೆ, ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಒಂದಷ್ಟು ರೀತಿಯಲ್ಲಿ ಗೊಂದಲಗಳಿದ್ದಾವೆ. ಲೋಕಾಯುಕ್ತ ADGP ಮೇಲೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದಾರಲ್ಲ, ಅದು ತಿರುಗೇಟ್ ಕೊಡಬೇಕಾದಂಥ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರೋದ್ರಿಂದ ಸಹಜವಾಗಿ ಇದೊಂದು ಮಹತ್ವದ ಬೆಳವಣಿಗೆ. ಇವತ್ತು ಮಧ್ಯಾಹ್ನದ 12 ಗಂಟೆಗೆ DCM ನಡೆಸ್ತಕ್ಕಂಥ ಪ್ರೆಸ್ ಮೀಟ್ ಮೇಲೂ ಕೂಡ ಗಮನ ಇರ್ತಕ್ಕಂಥದ್ದು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಯಾವ ರೀತಿಯಾದಂಥ ಮತ್ತೆ ಪ್ರತ್ಯಾರೋಪಗಳನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಭಾಳ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ರಾಜ್ಯ ರಾಜಕೀಯ ಬಹಳ ಫೇಮಸ್ ಆಗಿತ್ತು. ಈಗ ಒಂದು ರೀತಿಯಲ್ಲಿ ಎಲ್ಲ ನಾಯಕರ ಮಧ್ಯೆ ಯಾವುದು ಕೂಡ ಒಳ ಒಪ್ಪಂದಗಳು ಸರಿಯಾಗಿಲ್ಲ ಅನ್ನುವಂಥದ್ದು. BJP ಅವ್ರನ್ನ ಕಂಡ್ರೆ ಕಾಂಗ್ರೆಸ್ನವ್ರು ಕುದೀತಾ ಇದ್ದಾರೆ, JDSನವ್ರು ಕೊಂಡ್ರೆ ಕಾಂಗ್ರೆಸ್ನವ್ರು ಕುದೀತಾ ಇದ್ದಾರೆ, ಕಾಂಗ್ರೆಸ್ನವ್ರು ಕಂಡ್ರೆ JDS BJP ಅವ್ರು ಕುದೀತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಅಶಾಂತ ರೀತಿಯಾದಂಥ ಒಂದು ರಾಜಕಾರಣ ನಡೀತಾ ಇದೆ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಆಂಧ್ರ ಪ್ರದೇಶ, ತಮಿಳುನಾಡುಗಳಲ್ಲಿ ರಾಜಕೀಯವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ವಿ ಹಿಂದಿನಿಂದ. ಆ ರಾಜಕೀಯ ಈಗ ಸದ್ಯ ರಾಜ್ಯದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಬೆಳವಣಿಗೆಗಳು ಬಹಳ ಪ್ರಮುಖ ಆಗ್ತಾ ಇದಾವೆ. ಯಾಕಂದ್ರೆ ಸಾಕಷ್ಟು